ಚೂಮಂತರ್ ಇದು ಕರ್ವ ನವನೀತ್ ಅವರು ಡೈರೆಕ್ಷನ್ ಮಾಡಿ ಶರಣ್ ಅವರು ಡಬಲ್ ರೋಲ್ನಲ್ಲಿ ನಡಿಸಿರ್ತಕ್ಕಂಥ ಚಿತ್ರ. ಆ ಡಬಲ್ ರೋಲ್ ಯಾವ್ದ್ಯಾವುದು ಅಂತ ನೀವು ಚಿತ್ರ ನೋಡಿ ತಿಳ್ಕೊಬೇಕು. ಇನ್ನು ಇದನ್ನೆಲ್ಲೂ ನಾನು ಸ್ಪಾಯ್ಲರ್ ಮಾಡೋದಕ್ಕೆ ಹೋಗಲ್ಲ ಈ ಚಿತ್ರನ. ಯಾಕೆಂದರೆ ನೋಡಿ, ನೀವು ಥಿಯೇಟ್ರಲ್ಲಿ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿ. ಹಾರರ್ ಚಿತ್ರಗಳು ತುಂಬ ವಿರಳವಾಗಿ ಬರ್ತಾ ಇರೋದ್ರಿಂದ ಈ ಚಿತ್ರನ ಎಲ್ಲೂ ಸ್ಪಾಯ್ಲರ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಜಸ್ಟ್ ಒನ್ ಲೈನರ್ ಹೇಳ್ತೀನಿ. ಚೂಮಂತರ್ ಆ್ಯಂಡ್ ಕೋ ಇವರು ದೆವ್ವನ ಬಿಡಿಸೋ ಒಂದು ಕೆಲಸ ಮಾಡ್ತಾ ಇರ್ತಾರೆ. ಈ ಕೆಲಸ ಮಾಡ್ತಾ ಮಾಡ್ತಾ ಮಾರ್ಗನ್ ಹೌಸ್ ಅನ್ನೋ ಒಂದು ಮನೆ, ಒಂದು ಬಂಗ್ಲೋಗೆ ಒಂದು ಕಾರಣದಿಂದ ಇವ್ರು ಅಲ್ಲಿಗೆ ಹೋಗ್ತಾರೆ. ಇವ್ರು ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಆ ಮನೇಲಿ ಏನೇನು ನಡೆದಿತ್ತು, ಇವ್ರು ಹೋದಾಗ ಅಲ್ಲಿ ಏನೇನು ಆಯಿತು, ಆ್ಯಂಡ್ ಈ ಮನೆಗೂ ಇವ್ರಿಗೂ ಏನು ಸಂಬಂಧ ಅನ್ನೋದನ್ನು ನೀವು ಈ ಚಿತ್ರ ನೋಡಿ ತಿಳ್ಕೊಬೇಕು. ಇನ್ನು ಇದರ ಪಾಸಿಟಿವ್ಸ್ ಕಡೆ ಬರೋದಾದರೆ, ಮೊದಲಿಗೆ ಪಾಸಿಟಿವ್ಸ್ ಅಂತ ಅಂದರೆ ಹಾರರ್ ಮೂವಿಗೆ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತ ಬರೋದಾದರೆ ಅದು ಒಂದು ಸೌಂಡ್ ಡಿಸೈನ್ ಅಂತ ಹೇಳ್ಬೋದು. ಅದು ಈ ಚಿತ್ರದಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಆಲ್ಸೋ, ಜೊತೆಗೆ ಸೌಂಡ್ ಡಿಸೈನ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಇದರ ಪಾಸಿಟಿವ್ಸ್ ಅಂತ ಬರೋದಾದರೆ ಸಿನಿಮಾಟೋಗ್ರಫಿ. ಈ ಚಿತ್ರದಲ್ಲಿ ಬಂದಿರತಕ್ಕಂಥ ಸಿನಿಮಾಟೋಗ್ರಫಿ ತುಂಬ ನಮ್ಮನ್ನ ಕನೆಕ್ಟ್ ಮಾಡೋದಕ್ಕೆ ತುಂಬ ಎಫರ್ಟ್ ಹಾಕಿದೆ. ಜೊತೆಗೆ ಈ ಸಿನಿಮಾಟೋಗ್ರಫಿಲಿ ಎಲ್ಲೂ ಕುಂದುಕೊರತೆ ಕಾಣಲ್ಲ. ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಇದರ ನೆಕ್ಸ್ಟ್ ಪಾಸಿಟಿವ್ಸ್ ಅಂತ ಬರೋದಾದರೆ ಚಿಕ್ಕಣ್ಣರವರ ಕಾಮಿಡಿ ಟೈಮಿಂಗ್. ಕೇಳಿರೋ ಹೊರಡೆ, ಆದರೆ ಹೇಳಿರ್ತಕ್ಕಂಥ ಟೈಮಿಂಗ್ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಥಿಯೇಟ್ರಲ್ಲಿ ಒಂದೊಳ್ಳೆ ಎಂಗೇಜಿಂಗ್ ಇಡ್ತಾರೆ ಅಂತ ಹೇಳ್ಬೋದು. ಶರಣ್‌ರವರು ಅದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ಕಾಮಿಡಿ ಮಾಡಿದ್ರು ಕೂಡ ಇದರಲ್ಲಿ ಶರಣ್‌ರವರ ಕಾಮಿಡಿ ಇಂಥ ಅವ್ರ ಪರ್ಫಾರ್ಮೆನ್ಸ್ ತುಂಬ ಮುಖ್ಯವಾಗಿದೆ. ಅದಕ್ಕೋಸ್ಕರ ಚಿಕ್ಕಣ್ಣನವರ ಕಾಮಿಡಿ ಸೀನ್ಗಳು ಎದ್ದು ಕಾಣ್ತವೆ ಅಂತ ಹೇಳ್ಬೋದು. ಇನ್ನು ಇದರ ನೆಕ್ಸ್ಟ್ ಪಾಸಿಟಿವ್ಸ್ ಅಂತ ಬರೋದಾದರೆ ಅದು ಇದರ ಫಸ್ಟ್ ಹಾಫ್ ರೈಟಿಂಗ್. ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಈ ಚಿತ್ರದಲ್ಲಿ 2 ಫ್ಲ್ಯಾಶ್ ಬ್ಯಾಕ್ ಇರೋದ್ರಿಂದ ಮೊದಲನೇ ಫ್ಲ್ಯಾಶ್ ಬ್ಯಾಕ್ನ ಒಂದು ಫಸ್ಟ್ ಹಾಫ್ನಲ್ಲಿ ಎಕ್ಸಿಕ್ಯೂಟ್ ಮಾಡಿರೋದು, ಆ ಒಂದು ಟರ್ನ್ಸ್ ಆ್ಯಂಡ್ ಟ್ವಿಸ್ಟ್ ಸಿಕ್ಕಿರೋದ್ರಿಂದ ಇಂಟರ್ವಲ್ಗೆ ಒಳ್ಳೆ ಪುಷ್ ಸಿಕ್ಕಿದೆ ಅಂತ ಹೇಳ್ಬೋದು. ಒಂದು ಫ್ಲ್ಯಾಶ್ ಬ್ಯಾಕ್ ಇಂಟರ್ವಲ್ನಲ್ಲಿ ಎಕ್ಸಿಟ್ ಆಗೋದ್ರಿಂದ ಆ ಒಂದು ಒಳ್ಳೆ ಪುಷ್ ಇಂಟರ್ವಲ್ಗೆ ಸಿಗುತ್ತೆ. ಮುಂದೆ ಏನಾಗುತ್ತೆ ಕತೆ ಅನ್ನೋದು, ಅಲ್ಲಿಗೆ ಒಂದು ಫ್ಲ್ಯಾಶ್ ಬ್ಯಾಕ್ ಮುಗಿದು ಇಲ್ಲಿಗೆ ಮುಗಿದಿದೆ, ಮತ್ತು ಈಗ ಮುಂದೆ ಏನಾಗ್ಬೋದು, ಏನು ಸ್ಟಾರ್ಟ್ ಆಗ್ಬೋದು, ಈ ಥರ ಆದರೆ ಮುಂದೆ ಏನು ಕತೆ ಅಂತ ಒಂದು ಒಳ್ಳೆ ಕ್ಯೂರಿಯಾಸಿಟಿಯಿಂದ ಸೆಕೆಂಡ್ ಹಾಫ್ ನೋಡೋದಕ್ಕೋಸ್ಕರ ಪ್ರೇಕ್ಷಕನ ರೆಡಿ ಮಾಡಿರೋ ಥರ ಚಿತ್ರ ಇದೆ. ಇನ್ನು ಇದರ ಇನ್ನೊಂದು ಪಾಸಿಟಿವ್ಸ್ ಅಂತ ಬರೋದಾದರೆ ಅದು ಇದರ ಕ್ಯಾಸ್ಟಿಂಗ್ ಅಂತ ಅನ್ಬೋದು. 4 ಜನ ಟೀಮ್ನಲ್ಲಿರ್ತಾರೆ. ಆ 4 ಜನ ಏನೇನು ರೀಸನ್ಗೆ ಇರ್ತಾರೆ, ನಾನು ಮೊದಲಿಗೆ ನೋಡ್ತಾ ಅಂದ್ಕೊಂಡಿದ್ದೆ, ಏನಕ್ಕೆ ಸುಮ್ಮನೆ ಅನ್ನೆಸರಿ ಏನಾದರೂ ಇದೆಯಾ ಅಂತ. ಬಟ್ ಫಿಲಮ್ ನೋಡೋದ್ಮೇಲೆ ನನಗೆ ಗೊತ್ತಾಯಿತು, ಆ 4 ಜನ ಯಾವ್ಯಾವುದ್ರಲ್ಲಿ ಎಕ್ಸ್ಪರ್ಟ್ ಆ್ಯಂಡ್ ಏನು ರೀಸನ್ನಿಂದ ಏನಕ್ಕೆ ಹಾಕ್ಕೊಂಡಿದ್ದಾರೆ ಅನ್ನೋ ಒಂದು ಕ್ವಶನ್ ಮಾರ್ಕ್ ನನ್ನಲ್ಲಿದ್ದಾಗ ಕೊನೆಗೂ ಅದಕ್ಕೊಂದು ಆನ್ಸರ್ ಸಿಕ್ತು. ಆ 4 ಜನ ಏನಕ್ಕಿರ್ತಾರೆ, ಏನು ರೀಸನ್ನು, ಏನು ಪರ್ಟಿಕ್ಯುಲರ್ ರೀಸನ್ನಿಂದ ಯಾಕೆ ಅಲ್ಲಿರ್ತಾರೆ ಅನ್ನೋದನ್ನು ನೀವು ಆ ಚಿತ್ರ ನೋಡಿ ತುಂಬ ಚೆನ್ನಾಗಿ ಕಾಸ್ಟಿಂಗ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಈ ಚಿತ್ರದ ಇನ್ನೊಂದು ಪಾಸಿಟಿವ್ಸ್ ಅಂತ ಬಂದರೆ, ಚಿತ್ರಕ್ಕೆ ಸಂಬಂಧ ಇಲ್ಲದೇ ಇರೋ ಯಾವ ಅಂಶನೂ ಈ ಚಿತ್ರದಲ್ಲಿ ಇಲ್ಲ. ಬೇಕಾಗಿರ್ತಕ್ಕಂಥದ್ದು ಎಲ್ಲನೂ ಕೂಡ ಬರ್ಕೊಂಡಿದ್ದಾರೆ. ಬೇಡವಾಗಿಲ್ಲದೆ ಇರೋದನ್ನ ಏನು ಕೂಡ ಆ ಚಿತ್ರದಲ್ಲಿ ಇಡೋದಕ್ಕೆ ಹೋಗಿಲ್ಲ. ಇನ್ನು ಇದರ ನೆಗೆಟಿವ್ಸ್ ಕಡೆ ಹೋಗೋದಾದರೆ, ಮೊದಲಿಗೆ ಸೆಕೆಂಡ್ ಹಾಫ್ನಲ್ಲಿ ಬಂದಂತಹ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ, ಆ ಬಂಗ್ಲೋ ಬಗ್ಗೆ ಇದ್ದಂತಹ ಒಂದು ಫ್ಲ್ಯಾಶ್ ಬ್ಯಾಕ್ ಸ್ಟೋರಿಗೆ ನಾವು ಎಮೋಷ್ನಲಿ ಕನೆಕ್ಟ್ ಆಗಲ್ಲ. ನೀವು ಕರ್ವ ಚಿತ್ರ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಆ ಚಿತ್ರದಲ್ಲಿ ಇರ್ತಕ್ಕಂಥ ಕನೆಕ್ಷನ್ ಯಾವ ರೀತಿ ಇತ್ತು ಅಂತ. ಬಟ್ ಈ ಚಿತ್ರದಲ್ಲಿ ಬಂದಂತಹ ಎಮೋಷ್ನಲ್ ಕನೆಕ್ಷನ್ ನಮಗೆ ಕನೆಕ್ಟ್ ಆಗಲ್ಲ. ಅಲ್ಲೊಂದು ಸ್ಟೋರಿ ಇರುತ್ತೆ, ಅದನ್ನೊಬ್ಬರು ಡಿಕ್ಟೇಟ್ ಮಾಡ್ತಾ ಇರ್ತಾರೆ. ಓಕೆ, ಚೆನ್ನಾಗಿ ಡಿಕ್ಟೇಟ್ ಆಗುತ್ತೆ, ಸ್ಟೋರಿಗೆ ಯಾವುದೋ ಪುಷ್ ಸಿಗುತ್ತೆ, ಆದರೆ ನಮ್ಗೆ ಕನೆಕ್ಟ್ ಆಗಲ್ಲ. ಎಮೋಷ್ನಲಿ ಆಗಿರ್ಬೋದು, ಬೇರೆ ರೀತಿಯೇ ಆಗಿರ್ಬೋದು. ಅಲ್ಲಿ ಹೇಳಿರ್ತಕ್ಕಂಥ ಒಂದು ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ಓಕೆ, ನೋಡ್ತಾ ಇರ್ತೀವಿ, ಈ ಥರ ಒಂದು ಫ್ಲ್ಯಾಶ್ ಬ್ಯಾಕ್ ನಡೆದಿದೆ, ಇದು ಚಿತ್ರ ನೋಡ್ಬೇಕಾದ್ರೆ ಗೊತ್ತಾಗುತ್ತೆ ಹೊರತು ಈ ಥರ ಆಗಿದೆ, ಓಹೋ ಇದಕ್ಕೋಸ್ಕರ ಈ ಥರ ಏನೋ ಒಂದು ಎಮೋಷ್ನಲಿ ನಮ್ಗೆ ಕನೆಕ್ಟ್ ಆಗಲ್ಲ ಅಂತ ಹೇಳ್ಬೋದು. ಇದ್ರ ಇನ್ನೊಂದು ನೆಗೆಟಿವ್ ಅಂತ ಬರೋದಾದರೆ, ಅದು ಇಲ್ಲಿ ಬರ್ಕೊಂಡಿರ್ತಕ್ಕಂಥ ಕ್ಲೈಮ್ಯಾಕ್ಸು ಇನ್ನೂ ಸ್ವಲ್ಪ ವಿಭಿನ್ನವಾಗಿ ಬರ್ಕೊಂಡಿದ್ದಾರೆ. ಯಾಕೆಂದರೆ ನೋಡ್ತಾ ಇರೋರ ಮೈಂಡಲ್ಲಿ ಆಲ್ಮೋಸ್ಟ್ ಒಂದು ಪ್ರೆಡಿಕ್ಷನ್ ಇರುತ್ತೆ, ಮೇ ಬಿ ಈ ಥರ ಆಗ್ಬೋದು ಅಂತ. ಅದನ್ನು ಮೀರಿ ಒಂದು ಟ್ರೈ ಮಾಡಿದ್ದಿದ್ರೆ ಮೇ ಬಿ ಚೆನ್ನಾಗಿರ್ತಿತ್ತು. ನಾನು ಕ್ಲೈಮ್ಯಾಕ್ಸ್ ಬಂದಿದ್ದ ತಕ್ಷಣ ಇದೇ ಲಾಸ್ಟಾ ಅಂತ ಒಂದು ಥಾಟ್ ಬಂದ್ಬಿಡ್ತು ನನಗೂ ಕೂಡ. ಇನ್ನೂ ಏನಾದರೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಯಾಕೆಂದರೆ ಟೈಮ್ ಓಡಿದ್ದು ನನಗೂ ಕೂಡ ಗೊತ್ತಾಗಿಲ್ಲ. ಮೂವಿ ಆ ಥರ ಟೈಮ್ ನೋಡೋ ಥರ ನನ್ನ ಎಲ್ಲೂ ಇಟ್ಟಿಲ್ಲ. ಯಾಕೆಂದರೆ ಮೂವಿ ಒಂದು ಎಮೋಷ್ನಲಿ ಕನೆಕ್ಟ್ ಆಗಿ ಮುಂದೆ ಸಾಗ್ತಾಯಿತ್ತು. ಆ ಒಂದು ಫ್ಲ್ಯಾಶ್ ಬ್ಯಾಕ್ ಏನಿದೆ ಅದೊಂದು ನನ್ನ ಕನೆಕ್ಟ್ ಆಗಿಲ್ಲ ಅನ್ನೋದನ್ನು ಬಿಟ್ಟರೆ ತುಂಬ ಚೆನ್ನಾಗಿ ಕನೆಕ್ಟಾಗಿ ಹೋಗ್ತಾಯಿತ್ತು. ಟೈಮ್ ಇನ್ನೂ ಇದೆ ಅನ್ನೋ ಒಂದು ಫೀಲಲ್ಲಿ ನಾನು ಮೇ ಬಿ ಇನ್ನೂ ಇರ್ಬೋದು ಫಿಲಮ್ ಅಂತ ಅಂದ್ಕೊಂಡಿದ್ದೆ. ಬಟ್ ಕ್ಲೈಮ್ಯಾಕ್ಸ್ ತುಂಬ ಬೇಗ ಮುಗೀತು. ಬೇರೆ ರೀತಿ ಟ್ರೈ ಮಾಡಿದರೆ ಐ ಥಿಂಕ್ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಅದನ್ನು ಬಿಟ್ಟರೆ ಇದೊಂದು ತುಂಬ ಚೆನ್ನಾಗಿ ಮೂಡಿ ಬಂದಿರತಕ್ಕಂಥ ಕನ್ನಡ ಚಿತ್ರ ಅಂತ ಹೇಳ್ಬೋದು. ಹಾರರ್ ಚಿತ್ರಗಳು ತುಂಬ ಕಡಿಮೆ, ಅಂಥದ್ರಲ್ಲಿ ಈ ಚಿತ್ರನ ನೋಡಿ ನಾನು ನೋಡಿದ ಮಟ್ಟಿಗೆ ತುಂಬ ರೀಸೆಂಟಾಗಿ ಯಾವುದೂ ಬಂದಿಲ್ಲ. ಆ್ಯಂಡ್ ಆಲ್ಸೋ ಇದು ತುಂಬ ಭಯ ಬೀಳಿಸೋ ಚಿತ್ರ ಅಂತ ನಾನು ಹೇಳ್ಬೋದು. ನನಗೆ ಎಲ್ಲೂ ಆ ಥರ ಒಂದು ಆ ಥರ ಬೆಚ್ಚಿ ಬೀಳೋವಂಥ ಸಿಚುವೇಶನ್ ಯಾವುದೂ ಬಂದಿಲ್ಲ. ಯಾಕೆಂದರೆ ಒಂದು ಪ್ರೆಡಿಕ್ಷನ್ ಇರುತ್ತಲ್ಲ ಸೀನ್ ನೋಡ್ತಾ. ಯಾಕೆಂದರೆ ನಾನು ನೋಡ್ತಾ ಇದ್ದಂಥ ಪರ್ಸ್ಪೆಕ್ಟಿವ್ ಆ ರೀತಿ ಇತ್ತು. ಆದರೂ ಕೂಡ ಒಂದು 2-3 ಸಲ ಬೆಚ್ಚಿ ಬಿದ್ದೆ ಅಂತ ಹೇಳ್ಬೋದು.
ನೀವು ನೋಡಿ ನಿಮಗೆ ಯಾವ ರೀತಿ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಒಂದು ಇಂಟರ್ವ್ಯೂನಲ್ಲಿ ಹೇಳಿದರು, ಈ ಚೂಮಂತರ್ ಚಿತ್ರ ಒಂದು ದೊಡ್ಡ ಚಿತ್ರಕ್ಕೆ ಕನೆಕ್ಟ್ ಆಗುತ್ತೆ ಅಂತ. ನಾನೊಂದು ಗೆಸ್ಸಲ್ಲಿ ಹೋಗಿದ್ದೆ, ಅಂದರೆ ಕರ್ವಾನೆ ಅಂತ ಒಂದು ಫಿಕ್ಸ್ ಆಗೂ ಹೋಗಿದ್ದೆ. ಏಕೆ ಅಂತ ಅಂದರೆ ಕರ್ವ ಒಂದು ದೊಡ್ಡ ಯಶಸ್ಸನ್ನು ಕಂಡಂತಹ ಹಾರರ್ ಚಿತ್ರ. ಮೇ ಬಿ ಅದಕ್ಕೆ ಕನೆಕ್ಟ್ ಆಗ್ಬೋದು. ಏಕೆಂದರೆ ಆ ಡೈರೆಕ್ಟರ್ ಕೂಡ ಅದೇ ಚಿತ್ರದ ಡೈರೆಕ್ಟರ್ ಅನ್ನೋ ಒಂದು ಗೆಸ್ಸಲ್ಲಿ. ಆದರೆ ಈ ಚಿತ್ರ ಕನೆಕ್ಟ್ ಆಗಿದ್ದು ಬೇರೆ ಒಂದು ಹಾರರ್ ಚಿತ್ರಕ್ಕೆ. ಅದು ಯಾವ ಚಿತ್ರ ಅಂತ ನೀವು ಚಿತ್ರ ನೋಡಿ ನಿಮಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಕನೆಕ್ಷನ್ ಕೊಟ್ಟಿದ್ದಾರೆ. ಅದ್ರ ಸೀರೀಸ್ ಮೇ ಬಿ ಕಂಟಿನ್ಯೂ ಆಗ್ಬೋದು ಅಂತ ಅನಿಸುತ್ತೆ. ಕಂಟಿನ್ಯೂ ಆಗುತ್ತೆ ಅನ್ನೋ ಒಂದು ಗೆಸ್ ಇದೆ. ಈ ಚಿತ್ರದಲ್ಲಿ ಒಬ್ಬರು ಮೇರು ನಟರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಅತಿಥಿ ಪಾತ್ರದಲ್ಲಿ ಅಂತಲೂ ಹೇಳ್ಬೋದು. ಅವ್ರು ಯಾರು ಅನ್ನೋದನ್ನು ನೀವು ಚಿತ್ರ ನೋಡಿ ತಿಳ್ಕೊಳ್ಳಿ. ನಾನು ಹೇಳೋದಾದರೆ ಇದೊಂದು ಅಬೋ ಅವರೇ ಚಿತ್ರ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಈ ಥರ ಚಿತ್ರಗಳು ಬರಬೇಕು. ಕನ್ನಡ ಚಿತ್ರರಂಗ ಬೆಳಿಬೇಕು ಅನ್ನೋದಾದರೆ ಈ ಚಿತ್ರನ ಎಲ್ಲರೂ ಥಿಯೇಟ್ರಲ್ಲೇ ಹೋಗಿ ನೋಡಿ. ನೀವೇನಾದರೂ ಇದಕ್ಕೆ ಮುಂಚೆ ಚಿತ್ರನ ನೋಡಿದರೆ ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮುಂದಿನ ರಿವ್ಯೂದಲ್ಲಿ ಸಿಗ್ತೀನಿ. ಬಾಯ್.